ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಈಗ ಕೇಸ್ ಗ್ಯಾರಂಟಿ ಬಿಜೆಪಿಯ ವಿರುದ್ಧ. ಏನು ಕೇಸ್ ಗ್ಯಾರಂಟಿ? ಮಹಾರಾಷ್ಟ್ರ ಬಿಜೆಪಿ ಮೇಲೆ ರಾಜ್ಯ ಸರ್ಕಾರ ಕೇಸ್ ಹಾಕಿತ್ತಂತೆ. ಆದರೆ ನಮ್ಮ ರಾಜ್ಯದಲ್ಲಿ ಕೊಟ್ಟಿರುವ ಈ ಗ್ಯಾರಂಟಿಗಳಿದೆಯಲ್ಲ, ಇದನ್ನ ಸುಳ್ಳು ಅನ್ನೋ ರೀತಿಯಲ್ಲಿ ಅವರು ಅಲ್ಲಿ ಆ್ಯಡ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಸಿದ್ದರಾಮಯ್ಯನೇ ಎಕ್ಸ್ ಮುಖಾಂತರ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ರಾಜ್ಯದ ಗ್ಯಾರಂಟಿ ವಿರುದ್ಧ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜಾಹೀರಾತು ಕೊಟ್ಟಿತ್ತು. ಇಲ್ಲಿನ ಗ್ಯಾರಂಟಿ ವಿರುದ್ಧ ಸರ್ಕಾರದ ಗ್ಯಾರಂಟಿ ಬಗ್ಗೆ ಜಾಹೀರಾತನ್ನು ನೀಡಿತ್ತು ಮಹಾರಾಷ್ಟ್ರ ಬಿಜೆಪಿ. ಚುನಾವಣೆಯಲ್ಲಿ ಬಿಜೆಪಿ ಸುಳ್ಳು ಜಾಹೀರಾತು ನೀಡಿದೆ ಅಂತ ಕೇಸನ್ನು ದಾಖಲಿಸುತ್ತಂತೆ ಸರ್ಕಾರ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಲಿ ಕೇಸ್ ಹಾಕಬೇಕು, ಅವರು ಇದು ಕೋರ್ಟ್ ಹೋಗಬೇಕು, ಬಿಜೆಪಿಯವರು ವಾದ ಪ್ರತಿವಾದವನ್ನು ಮಾಡಬೇಕು. ರಾಜ್ಯದಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಆಗಿದೆ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ 5 ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗಿದೆ. ಆದರೆ ಚುನಾವಣೆಗೂ ಮೊದಲು ನೀವು ಹೇಳಿದ ರೀತಿಯಲ್ಲಿ ಆಗಿದೆಯಾ ಇದು ಬರಬೇಕು. ಮುಖ್ಯವಾಗಿ 200 ಯೂನಿಟ್ ಫ್ರೀ ಅಂತಂದರು, ಚುನಾವಣೆ ಮುಗಿದ ಮೇಲೆ 200 ಯೂನಿಟ್ ಹೊರಗೆ ಅಂತ ಒಂದು ಇದನ್ನು ಸೇರಿಸಿದ್ರು. 10 kg ಅಕ್ಕಿ ಎಲ್ರಿಗೂ ಫ್ರೀ ಅಂತಂದರು. ಅದರಲ್ಲಿ 5 kg ಕೇಂದ್ರ ಕೊಡ್ತಿದೆ ಅನ್ನೋದನ್ನು ರಾಜ್ಯದ ಜನರಿಗೆ ಮರೆಮಾಚಿದರು. ಅಲ್ಲಿಗೆ ಇವರು 10 kg ಅಂತ ಸಿದ್ದರಾಮಯ್ಯ ಹೇಳ್ತಿದ್ರಲ್ಲ, 5 kg ಕೇಂದ್ರ ಕೊಡ್ತಾ ಇದ್ದಿದ್ದು, ಇವ್ರದ್ದು 10 ಸೇರಿ ಒಬ್ರಿಗೆ 15 kg ಕೊಡಬೇಕಾಗಿತ್ತು. ಅಫ್ಕೋರ್ಸ್ ಈ 5 kg ಇವ್ರ ಕೈಲಿ ಕೊಡೋಕ್ಕಾಗಲಿಲ್ಲ ಬಿಡಿ, ದುಡ್ಡು ಕೊಡ್ತಾ ಇದ್ದಾರೆ ಅದ್ರ ಬದಲು. ಅದು 4 ತಿಂಗಳಿಂದ ಕೊಟ್ಟಿಲ್ಲ. ಬಟ್ ಇದೆಲ್ಲ ಚರ್ಚೆ ಆಗಬೇಕಲ್ಲ. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದೆ ನಿಜ, ಆದರೆ ನೀವು ಹೇಳಿದ ರೀತಿಯಲ್ಲಿ ಬಂದಿದೆಯಾ ಅಂತ ಕೋರ್ಟ್ ಮುಂದೆ ಚರ್ಚೆ ಆಗಬೇಕು.